ನಾವು ದುಡ್ಡಿಗೆ ತಾಯಿ ಲಕ್ಷ್ಮಿ ಅಂತ ಹೇಳ್ತೀವಿ. ಆ ವ್ಯಕ್ತಿ ಏನ್ ಮಾಡಿ ಆ ತಾಯಿನ ಹೇಳ್ಕೊಂಡಿದ್ದಾನೆ ದಟ್ ಇಸ್ ಸೆಕೆಂಡ್ರಿ. ಬಟ್ ನೀ ಆ ವ್ಯಕ್ತಿನ ಅವಮಾನ ಮಾಡ್ತಾ ಇದ್ರೆ ತಾಯಿ ಲಕ್ಷ್ಮಿ ಕೂಡ ಅವಮಾನ ಮಾಡ್ತಾ ಇದ್ದೀವಿ. ಸೊ ಹೌ ಕ್ಯಾನ್ ವಿ ಅಟ್ರಾಕ್ಟ್ ಮನಿ? ದುಡ್ಡು ಒಳ್ಳೇದಲ್ಲ. ದುಡ್ಡಿಂದ ಎಲ್ಲಾ ರೀತಿ ನೋವು ಬರುತ್ತೆ. ಮನಿ ಈಸ್ ಮೈ ಎನಿಮಿ. ಈ ತರ ಸಬ್ ಕಾನ್ಸಿಯಸ್ ಮಾಡಿ ಕೂತ್ಕೊಂಡು ಇಟ್ ಇಸ್ ಬಿಕಾಸ್ ಆಫ್ ದುಡ್ಡು ಇಲ್ದಿರೋದ್ರಿಂದ ನಂಗೆ ಕಷ್ಟ ಇದೆ. ಹಾಗಾಗಿ ದುಡ್ಡದಿಂದ ಕಷ್ಟ ಇದೆ, ದುಡ್ಡು ಇಲ್ಲ ಅಂತ ಕಷ್ಟ ಇದೆ, ದುಡ್ಡು ಇಲ್ಲ ಅಂತ ಕಷ್ಟ ಇದೆ ಅಂತ ಆ ಕಷ್ಟ ಮತ್ತೆ ದುಡ್ಡು ಎರಡು ಯುನೈಟ್ ಆಗೋಯ್ತು. ಮನಿ ಈಸ್ ಮಿಸರಿ. ಮನಿ ಅಟ್ರಾಕ್ಟ್ ಮಾಡ್ಲಿಕ್ಕೆ ಫಸ್ಟ್ ಮನಿ ರಿಲೇಟೆಡ್ ಸಾಕಷ್ಟು ಬ್ಲಾಕೇಜಸ್ ನಮ್ಮ ಸಬ್ ಕಾನ್ಸಿಯಸ್ ಮಾಡಿ ತುಂಬ್ಕೊಂಡ್ಬಿಟ್ಟಿರ್ತೀವಿ. ಲೈಕ್ ಆ ಬ್ಲಾಕೇಜಸ್ ಗಳನ್ನು ಕ್ಲಿಯರ್ ಮಾಡಬೇಕು. ಎಕ್ಸಾಂಪಲ್ಗೆ ಎಷ್ಟೋ ಸತಿ ಮನಿ ಬಗ್ಗೆ ನಮಗೆ ಸಾಕಷ್ಟು ಮಿಸ್ಕನ್ಸೆಪ್ಷನ್ಸ್ಗಳನ್ನ ನಮ್ಮ ಹಿರಿಯರು ನಮ್ಮ ಬಾಲ್ಯದಲ್ಲಿ ನಮ್ಮ ಸಬ್ ಕಾನ್ಸಿಯಸ್ ಮೇಲೆ ತುಂಬ್ಕೊಂಡ್ಬಿಟ್ಟಿರ್ತಾರೆ. ಜನ ಹೇಳ್ತಾರೆ ಕಿ ದುಡ್ಡು ಬಂದ್ರೆ ಮನಃಶಾಂತಿ ಹೋಗ್ಬಿಡತ್ತೆ, ಮನುಷ್ಯನ ಶಾಂತಿ ಇರೋದಿಲ್ಲ, ದುಡ್ಡು ಬಂದ್ರೆ ನಮ್ಮವ್ರು ಇರೋದಿಲ್ಲ, ಎಲ್ಲರೂ ಬಿಟ್ಟು ಹೋಗ್ಬಿಡ್ತಾರೆ, ದುಡ್ಡು ತುಂಬಾ ಕೆಟ್ಟದ್ದು, ಆಮೇಲೆ ದುಡ್ಡು ದುಡಿಲಿಕ್ಕೆ ಕೆಟ್ಟ ದಾರಿಯಲ್ಲೇ ಹೋಗ್ಬೇಕು, ಒಳ್ಳೆ ದಾರಿಯಲ್ಲಿ ಹೋಗಿ ಜಾಸ್ತಿ ದುಡ್ಡು ಮಾಡಕ್ ಆಗೋದಿಲ್ಲ, ದುಡ್ಡು ಮಾಡಿರೋರೆಲ್ಲ ಕೆಟ್ಟವರು, ಹೌದು, ಕೆಟ್ಟ ಕೆಲಸಗಳನ್ನು ಮಾಡಿ ದುಡ್ಡು ಮಾಡಿದ್ದಾರೆ, ಅಥವಾ ಬ್ರೈಬ್ ತಗೊಂಡಿದ್ದಾರೆ, ಅಥವಾ ಏನೋ ಒಂದು ಗೋಲ್ಮಾಲ್ ಮಾಡಿದ್ದಾರೆ, ಅನ್ಎಥಿಕಲ್ ಆಗಿ ಅರ್ನ್ ಮಾಡಿದ್ದಾರೆ. ಸೊ ಈ ತರದ ಸಾಕಷ್ಟು ಕಾನ್ಸೆಪ್ಟ್ಗಳು ನಮ್ಮ ಬಾಲ್ಯದಿಂದ ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ನಮ್ಮ ಹಿರಿಯರು ನಮ್ಮ ಸುತ್ತಮುತ್ತ ಇರೋ ಜನ ನಮ್ಮಲ್ಲಿ ತುಂಬ್ಕೊಂಡ್ಬಿಟ್ಟಿರ್ತಾರೆ. ಯು ಹ್ಯಾವ್ ಟು ಸ್ಟಾರ್ಟ್ ಅಪ್ರಿಷಿಯೇಟಿಂಗ್ ಮನಿನ ಅಪ್ರಿಷಿಯೇಟ್ ಮಾಡ್ಬೇಕು. ಈಗ ನೋಡಿ, ಒಂದು ಎಕ್ಸಾಂಪಲ್ಗೆ ಯಾರೋ ಒಬ್ರು ತುಂಬಾ ದುಡ್ದಿರ್ತಾರೆ, ತುಂಬಾ ರಿಚ್ ಇದ್ದಾರೆ, ನಮ್ಮ ಮನಸ್ಸಲ್ಲಿ ಸಾಮಾನ್ಯವಾಗಿ ಏನ್ ಬರುತ್ತೆ? ಜಲಸಿ. ಹೌದು, ಅಸೂಯೆ ಪಡ್ತೀವಿ. ಏನೋ ಕೆಟ್ಟ ಕೆಲಸ ಮಾಡಿರ್ತಾನೆ, ತುಂಬಾ ಗೋಲ್ಮಾಲ್ ಮಾಡಿರ್ತಾನೆ, ತುಂಬಾ ಬ್ರೈಬ್ ತಗೊಂಡಿರ್ತಾನೆ. ಹೌದು. ಸೊ ವಾಟ್ ಯು ಆರ್ ಡೂಯಿಂಗ್ ಈಸ್, ನೀವು ಒಬ್ಬ ಶ್ರೀಮಂತ ವ್ಯಕ್ತಿಯನ್ನ ಅವಮಾನ ಮಾಡ್ತಾ ಇದ್ದೀರಿ ಒಂದಿಲ್ಲ ಒಂದು ರೀತಿಯಲ್ಲಿ. ಆ ವ್ಯಕ್ತಿನ ಅವಮಾನ ಮಾಡೋದಂದ್ರೆ ಏನು? ಅವನ ಹತ್ರ ಇರುವಂತ ದುಡ್ಡಿಗೂ ಕೂಡ ಅವಮಾನ ಮಾಡ್ತಾ ಇದ್ದೀವಿ. ಹೌದು. ನೋಡಿ, ಅವ್ನು ಯಾವ ತರ ದುಡಿದಾನೆ ಅದು ಸೆಕೆಂಡ್ರಿ, ಬಟ್ ಅವನ ಹತ್ರ ಮನಿ ಇದೆ, ದುಡ್ಡಿದೆ. ಸೊ ದುಡ್ಡು ಇದೆ, ಅದರ ಅರ್ಥ ಏನು? ನಾವು ದುಡ್ಡಿಗೆ ತಾಯಿ ಲಕ್ಷ್ಮಿ ಅಂತ ಹೇಳ್ತೀವಿ. ಲಕ್ಷ್ಮಿಗೆ ವರ್ಷಿಪ್ ಮಾಡ್ತೀವಿ ನಾವು. ಆ ಲಕ್ಷ್ಮಿ ಅವನ ಒಳ್ದಿದ್ದಾಳೆ ಅಂದ್ರೆ ಏನೋ ಒಂದು ಒಳ್ಳೆ ಗುಣನೋ ಅವನ ಹಳೆ ಕರ್ಮನೋ ಏನೋ ಒಂದು ಇರ್ಬೇಕು ಅಂತ ಹೋಗಿದ್ದಾಳೆ, ರೈಟ್? ಹಂಗಾಗಿ ಅವಳ ಹತ್ರ ತಾಯಿ ಹೋಗಿದ್ದಾಳೆ ಅಂದ್ರೆ ಆ ವ್ಯಕ್ತಿ ಏನ್ ಮಾಡಿ ಆ ತಾಯಿನ ಹೇಳ್ಕೊಂಡಿದ್ದಾನೆ ದಟ್ ಇಸ್ ಸೆಕೆಂಡ್ರಿ. ಬಟ್ ನೀ ಆ ವ್ಯಕ್ತಿನ ಅವಮಾನ ಮಾಡ್ತಾ ಇದ್ರೆ ತಾಯಿ ಲಕ್ಷ್ಮಿ ಕೂಡ ಅವಮಾನ ಮಾಡ್ತಾ ಇದ್ದೀವಿ.